ಬೀಚಿಯವರ ಮಾತ್ರೆಗಳು. ನರಕದಲ್ಲಿ ಗುರುಗಳು. ಮನೆಯಲ್ಲಿ ಶಾಂತಿಪರ್ವ ಪುರಾಣ ಹೇಳಿಸಿ ಕರಿ ಮಾರ್ಕೆಟಿನಲ್ಲಿ ಧೋತರ ಜೋಡಿ ತಂದು ಆಚಾರ್ಯಗೆ ಕೊಟ್ಟು ಕುಲಕರ್ಣಿ ಹನುಮಂತರಾಯನಿಗೆ ಅನುಗಾಲವು ಗೌಡನ ಖೂನು ವಿಷಯವೇ ಆಲೋಚನೆ. ಎಲವೋ ಎಂದಡೆ ನರಕ, ಅಯ್ಯ ಎಂದಡೆ ಸ್ವರ್ಗ ಎಂದು ಬಸವಣ್ಣನವರ ವಚನವನ್ನು ಗೋಡೆಯ ಮೇಲೆ ಬಣ್ಣದಲ್ಲಿ ಬರೆಸಿದ ಬಸವನಗೌಡರ ಬಾಯಿಂದ ಮಾತ್ರ ಹನುಮಂತರಾಯನನ್ನು ಬೈದರೆ ಅದೇ ಶಿವಪೂಜೆ ಅವರಿಗೆ. ಜನ್ಮಶತ್ರುಗಳು ಯಾವುವು ಎಂದು ತನಿಖೆಗೆ ಬಂದ ಇನ್ಸ್ಪೆಕ್ಟರರು ಕೇಳಿದಾಗ ಮುಂಗುಲಿ, ಹಾವು, ಬೆಕ್ಕು, ಇಲಿ, ಮೇಷ್ಟ್ರು ಹುಡುಗರು, ವೀರಶೈವರು, ಬ್ರಾಹ್ಮಣರು ಎಂದು ಹೇಳಿಬಿಟ್ಟ ಒಬ್ಬ ಹುಡುಗ. ಸಂತೋಷಪಟ್ಟ ಕ್ರಿಶ್ಚಿಯನ್ ಇನ್ಸ್ಪೆಕ್ಟರು ಆ ಹುಡುಗನ ಕೈಲಿ ರೂಪಾಯಿ ಇಟ್ಟು ಊರಿಗೆ ಹೋದರು. ಹನುಮಂತರಾಯರ ಮಗನನ್ನು ಫೇಲ್ ಮಾಡಿದರಿಗೆ ಗೌಡರ ಸಹಾಯದಿಂದ ಮೇಷ್ಟ್ರಿಗೆ ಸಂಬಳ ಬಡತಿ. ಗೌಡನ ಮಗನನ್ನು ಪಾಸು ಮಾಡಿದರೆ ಕುಲಕರ್ಣಿಯ ಒತ್ತಾಯದಿಂದ ಮೇಷ್ಟ್ರಿಗೆ ಬೇರೆ ಊರಿಗೆ ವರ್ಗ. ಹೀಗೆ ವಂಶಪಾರಂಪರ್ಯವಾಗಿ ನಡೆದು ಬಂದಿತ್ತು ಮುಖಂಡರ ಮಲ್ಲಯುದ್ಧ. ಕುಲಕರ್ಣಿಯ ಕೆಲಸವನ್ನು ಕಳೆಯಬೇಕೆಂದು ಲಂಚ ಕೊಡಲು ಹೆದರದೆ ಭಗೀರಥ ಪ್ರಯತ್ನವನ್ನು ನಡೆಸಿದ್ದ ಬಸನಗೌಡ. ಒಂದೆರಡು ಸಲ ಪ್ರಯತ್ನವು ಕೈಗೂಡುತ್ತಿತ್ತು ಸಹ. ಆದರೆ 2ರಷ್ಟು ಹಣ ಸುರಿದು ಕೆಲಸವನ್ನು ಕಾಪಾಡಿಕೊಂಡಿದ್ದ ಹನುಮಂತರಾಯ ಊರು ಮುಂದಿನ ಗಿಡವನ್ನು ಕಡಿಸಿ ಕಟ್ಟಿಗೆ ಕೇಸಿನಲ್ಲಿ ಗೌಡನನ್ನು ಇರುಕಿಸಿ ಜೈಲು ಮಾಡಿಸಿದ. ಕೆಳಗೆ ಇರುವ ಮೇಲಿನ ಕೋರ್ಟಿಗೆ ಹೋಗಿ ಅನುಭವಿಸಿದ ಕೈದು ಇಲ್ಲವೆಂದೆನಿಸಿಕೊಂಡ ಬಸವನಗೌಡ. ಇವರ ದ್ವೇಷವು ಬಹಳ ಸ್ವಾರಸ್ಯಕರವಾಗಿಯೇ ಬೆಳೆಯಿತು. ಗೌಡನ ಅಗಸನಿಗೂ ಕುಲಕರ್ಣಿಯ ಕ್ಷೌರಿಕನಿಗೂ ಕಳ್ಳಂಗಡಿಯಲ್ಲಿ ಕಾದಾಟವಾಗಿ ಕೊನೆಗೆ ಅದರ ಪರಿಣಾಮವಾದುದು ಬ್ರಾಹ್ಮಣ ಲಿಂಗಾಯತರ ಮಹಾಯುದ್ಧ. ಊರ ಹೊರಗಿದ್ದ ಬಸವಣ್ಣನ ಗುಡಿ ಕೆಡವಲು ನಾ ಮುಂದೆ ಎಂದು ಹಣ ಸುರಿದರು ಬ್ರಾಹ್ಮಣರು. ಆದರೆ ಮಧ್ವಾಚಾರ್ಯರ ಮಠಕ್ಕೆ ಸುಣ್ಣ ಹಚ್ಚಿಸಲು ಕಸಬರಿಗೆ ಸಹ ಕೊಟ್ಟವರಲ್ಲ ಅವರು. ದೀಪ ಕಾಣದೆ ಬಸವಣ್ಣನನ್ನು ಗಬ್ಬಿಲದೊಟ್ಟಿಗೆ ತಿಪ್ಪೆಯಲ್ಲಿ ಮಲಗಿಸಿದ್ದ ಮಹಾವೀರಶೈವರು ಮಧ್ವರ ಮಠಕ್ಕೆ ಬೆಂಕಿ ಹಾಕಲು ಓಡಿ ಬಂದರು. ವಸ್ತ, ಒಡವೆ, ಹಗೆಗಳಲ್ಲಿಯೇ ಜೋಳ ಮಾರಿದ್ದಾಯಿತು. ವಕೀಲರ ಬೊಜ್ಜು ತುಂಬಿದ್ದಾಯಿತು. ಜಂಗು ಕಟ್ಟಿ ಮಂಗನಂತೆ ಹಾರಿ ಬಸವ ಪುರಾಣ ಎಂಬ ಹೆಸರಿನಲ್ಲಿ ಬ್ರಾಹ್ಮಣರನ್ನು ಬೈಯುವ ಮೆರವಣಿಗೆ ಹೊರಟಿತು. ಹಿಂದೆ ಬಂದಿತು ಬಾರುಕೋಲು ಪುರಾಣ, ಹನುಮಂತರಾಯನ ಪಾಂಡಿತ್ಯ. ಈ ವಿಷಮ ಸ್ಥಿತಿಯಲ್ಲಿ ಇಬ್ಬರ ದೇವರಿಂದ ಹನುಮಂತರಾಯನಿಗೆ ಕಾಯಿಲೆಯಾಗಿ ಹಾಸಿಗೆ ಹಿಡಿದು ಸಾವಿನ ಹಾದಿ ಕಂಡ. ತನಗೂ ತಿಳಿಯಿತು ಇಂದೋ ನಾಳೆಯೋ ಎಂದು. ಗೌಡನಿಗಾಗಿ ಬಹುಸಲ ದೈನ್ಯದಿಂದ ಹೇಳಿ ಕಳುಹಿಸಿದ. ಈಗಲೂ ದ್ವೇಷವನ್ನು ಸಾಧಿಸಕೂಡುದು ಎಂದು ಅನುಮಾನಿಸುತ್ತಾ ಗೌಡನು ಬಂದು ಸಾಯಲನುವಾದ ಕುಲಕರ್ಣಿಯನ್ನು ನೋಡಿದ. ಆದುದೆಲ್ಲವನ್ನೂ ಮರೆತು ಬಿಡು ಎಂದು ಅಂಗಲಾಚಿ ಕೇಳಿಕೊಂಡು ಗೌಡನ ಕತ್ತಿಗೆ ಕೈ ಹಾಕಿ ಹೋ ಎಂದು ಹನುಮಂತರಾಯ ಅತ್ತ. ಗೌಡನ ಕಣ್ಣಲ್ಲಿ ನೀರು ತುಂಬಿ ಕಂಠವು ವೃದ್ಧವಾಯಿತು. ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಮಧ್ವ ಬಸವರು ಇದ್ದಲ್ಲಿಯೇ ಕುಣಿದಾಡಿದರು. ಬ್ರಾಹ್ಮಣ ಪದ್ಧತಿಯಂತೆ ನನ್ನನ್ನು ಸುಡೋದು ಮಾತ್ರ ಬೇಡ ಗೌಡ. ಪ್ರಾಣ ಹೋದ ಮೇಲೆ ಊರ ಮುಂದಿನ ಗೋರಿಯ ಸಾಲಿನಲ್ಲಿಯೇ ನನಗೊಂದು ಸಮಾಧಿ ಮಾಡಿಸು ಎಂದು ಹೇಳಿ ಹಾಗೆ ಹಾಸಿಗೆಯ ಮೇಲೆ ಹನುಮಂತರಾಯ ಸತ್ತು ಬಿದ್ದ. ಬಸವರಾಜನ ಅಂತಃಕರವು ಕದಡಿತು. ಗೊಳೋ ಎಂದು ಎಲ್ಲರೊಟ್ಟಿಗೆ ದೊಡ್ಡ ಧ್ವನಿಯಿಂದ ಅತ್ತು ಬೆಳಗಾಗುವುದರೊಳಗಾಗಿ ಗೋರಿಯ ಸಾಲಿನಲ್ಲಿ ಕುಲಕರ್ಣಿಯ ಸಮಾಧಿಯನ್ನು ಮಾಡಿಸಿದ. ಊರ ಮಹಮ್ಮದೀಯರೆಲ್ಲರೂ ರೊಚ್ಚಿಗೆದ್ದು ಬಂದು ಗೌಡನನ್ನು ಚೆನ್ನಾಗಿ ಥಳಿಸಿದರು. ವೃದ್ಧಾಪ್ಯದಲ್ಲಿ ಪೆಟ್ಟುಗಳನ್ನು ತಡೆಯಲು ಶಕ್ತಿ ಸಾಲದೆ ಬಸನಗೌಡನು ಶಿವೈಕ್ಯನಾದನು. ಕೂಡಲೇ ವಿಮಾನವು ಬಂದಿತು. ಬಸನಗೌಡನ ಜೀವವನ್ನು ನೋಡಿ ಹನುಮಂತರಾಯನ ಜೀವವು ಅಣಕಿಸಿ ನಕ್ಕಿತು. ಕುಲಕರ್ಣಿಯ ಉತ್ತರದ ಮೇರೆಗೆ ಗೌಡನ ತಮ್ಮ ತಂದೆಯನ್ನು ಕೊಲ್ಲಿಸಿ ಮಹಮ್ಮದೀಯರ ಗೋರಿಯಲ್ಲಿ ಹೂಣಿಸಿದ್ದಾನೆ ಎಂದು ಅರ್ಜಿ ಕೊಡಲು ಪೊಲೀಸ್ ಠಾಣೆಗೆ ಹೊರಟ ಕುಲಕರ್ಣಿಯ ಮಕ್ಕಳು ಗೌಡನ ಸತ್ತು ಸುದ್ದಿ ಕೇಳಿ ಸಂತಸದಿಂದ ಮನೆಗೆ ಹಿಂದಿರುಗಿದರು. ಸತ್ತವರೊಡನೆ ಬ್ರಾಹ್ಮಣ ಲಿಂಗಾಯತ ದ್ವೇಷವು ಸಾಯದೇ ಇದ್ದರೂ ಹಿಂದೂ ಮುಸಲ್ಮಾನರ ಕಲಹವು ಮಾತ್ರ ಊರಲ್ಲಿ ಹೊಸದಾಗಿ ಹುಟ್ಟಿತು. ಹನುಮಂತರಾಯನ ಮತ್ತು ಬಸನಗೌಡನ ಆತ್ಮಗಳು ಒಟ್ಟಾಗಿಯೇ ನರಕಕ್ಕೆ ಹೊರಟವು. ಇವರನ್ನು ಎಳೆದೊಯ್ಯುತ್ತಿದ್ದ ದೂತರು ಏನೋ ಡಂಗುರು ಸಾರುತ್ತಿದ್ದಾರೆ ಎಂದು ನಿಂತು ಕೇಳಿದರು. ಹತ್ತಿರದಲ್ಲಿ ನರಕದಲ್ಲಿ ಮಧ್ವ ಬಸವರ ಕುಸ್ತಿ.